ಹಲೋ AGS ಸ್ಕ್ವಾಡ್. ಹಂಗೆ ಇರ್ಬೇಕು ಯಾವತ್ತಿದ್ರು. ಓಕೆ ಗಾಯ್ಸ್, ನಾನು ರೆಡಿ, ನನ್ನ ಗಾಡಿನೂ ರೆಡಿ, ಹೊರಡೋಣ ಇನ್ನು. ಹೊರಡೋಣ ಬಾಯ್. ಯಾರ ಕೈಗೂ ಸಿಕ್ ಮಾಡ್ತಾ ಅಂದ್ಬಿಟ್ಟು ತಿರುಪತಿ ಹೋಗೋಣ ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ. ಅದೇ ಮಧ್ಯರಾತ್ರಿಯಲ್ಲಿ ಫ್ರೆಂಡ್ಸ್ಗಳೆಲ್ಲ ಮನೆ ಹತ್ರ ಬಂದು ಕೇಕ್ ಕಟ್ ಮಾಡಿಸಿ, ಅಪ್ಪ ಏನು ಜಡಿಗುರು ಎಲ್ಲ. ಬಟ್ ಇಂಥ ಫ್ರೆಂಡ್ಸ್ ಸಿಗಾಕ ಅದೃಷ್ಟವೇ ಮಾಡಿರ್ಬೇಕು. ಇವಾಗ 150 ಪಲ್ಸರು ಆನಂದ್ ಅವ್ರು ಓಡಿಸ್ತಾರೆ, ಅವ್ರ ಹಿಂದೆಗಡೆ ಸಂತೋಷ್ ಸಲಗ ಅವರಿದ್ದಾರೆ. ಇನ್ನೊಂದು R15 ನಂದು, ನನ್ನ ಬೈಕಲ್ಲಿ ನಾನು ಮತ್ತು ಮಹೇಶ. ತಿರುಪತಿ ಪ್ಲ್ಯಾನ್ ಮಾಡುವಾಗ ನಾವು 6 ಜನ ಪ್ಲ್ಯಾನ್ ಮಾಡಿದ್ವಿ. ಅದರಲ್ಲಿ ಇಬ್ಬರು ಕ್ಯಾನ್ಸಲ್ ಆಗೋದ್ರು. ಅದು ಪ್ಲ್ಯಾನ್ ಮಾಡಿರೋರೆ ಕ್ಯಾನ್ಸಲ್ಲು. ಇದು ಕೋಲಾರ ಹೋಗುತ್ತಿತ್ತು, ಇದು ಕೋಲಾರು. ಕೋಲಾರ್ಗೆ ತಾನೇ ಹೋಗೋದು ಇವಾಗ, ಕೋಲಾರ್ಗೆ ಹೋಗೋದು. ಹಿಂಗೆ ಹೋಗ್ಬೇಕು. ಮ್ಯಾಪ್ ಆಗ್ಲಿಲ್ಲ ಯಾರು, ಯಾಕೋ ಇಬ್ರಾಗೊಬ್ರು ಹಾಕ್ರೋ. ನಾನೆಲ್ಲ ಓದ್ತೀನಿ, ನೀನೇ ಓದ್ತಾ ಇದೆಯಾ? ಸುಮ್ಮನೆ ಡೈಲಾಗ್ ಹೊಡಿತಾ ಇದೆಯಾ? ಆನಾಗೈತೆ, ಏನೇ ಮಾತಾಡಿದ್ರು ರೆಕಾರ್ಡ್ ಆಗುತ್ತೆ. ಆಗ್ಲಿ ಬಿಡೋ, ಯಾಕ ಮಾತಾಡ್ತಾರದು. ಕೋಲಾರ ರೂಟ್ ಹತ್ರ ನಾವು ಲೆಫ್ಟ್ಗೆ ಹೋಗ್ಬೇಕಾಗಿತ್ತು. ಬಟ್ ನಾವು ಆದರೂ ಹುಡುಗರಿಗೆಲ್ಲ ಹೇಳಿದೆ ಲೆಫ್ಟ್ಗೆ ಹೋಗೋಣ ಅಂತ. ಅವ್ರು ಕೇಳಿಲ್ಲ. ಹೈವೇನಾಗ ರೋಡ್ ಚೆನ್ನಾಗಿರುತ್ತೆ, ಹೋಗ್ಬಿಡೋಣ ಹಿಂಗೆ ಅಂತ. ಬಟ್ ಅಲ್ಲಿ ಬೈಕ್ ಅಲೌಡ್ ಇಲ್ಲ. ಆ ಸಿಗ್ನಲ್ನ ಯಾರೂ ನೋಡಲೇ ಇಲ್ಲ. ಹಂಗೆ ಸ್ಟ್ರೈಟಾಗಿ ಹೊರಟೋದ್ವಿ. 16 ಕಿಲೋಮೀಟ್ರ್ಗೆ ಎಕ್ಸ್ಟ್ರಾ ಆಗಿರೋದು. ಮತ್ತು ರಿಟರ್ನ್ ಹಾಕ್ಕೊಂಡು ಟೋಟಲ್ 32 ಕಿಲೋಮೀಟ್ರ್ ಎಕ್ಸ್ಟ್ರಾನೇ ಆಗುತ್ತೆ. ಬಿಸಿಲು ಕಾಯ್ತಾ ಇದೆಯಾ ಸ್ವಂತ? ಚಳಿ ಇಲ್ಲ ಫುಲ್ಲು, ಹಾಂ. ಎಲ್ಲ ಕೆಂಡ ಡ್ಯಾನ್ಸ್ ಆಡ್ತಾ ಇದ್ದೀವಿ. ತಿರುಪತಿಗೆ ಹೋಗ್ರ ಅಂದ್ರೆ ಯಾವ್ದೇ ಸೆಂಟ್ರಾಗೆ ನಿಮ್ಮವು. ನಿದ್ದೆ ಒಂದು ಕಡೆ ಸಿಕ್ಕಾಪಟ್ಟೆ ಬರ್ತೈತೆ ಅಂದ್ಬಿಟ್ಟು ಗಾಡಿ ಓಡ್ಸೋಕ್ಕಾಗಲ್ಲ ಅಂತೇಳಿ ರೋಡ್ ಸೈಡಾಗೆ ಅಂಗಡಿ ಟೀ ಕುಡಿಯೋಣ ಅಂತ ಹಾಕಿದ್ವಿ. ಅಲ್ಲಿ ನೋಡಿದ್ರೆ ಯಾರೋ ಗೊತ್ತಿಲ್ಲ ಫೈರ್ ಕ್ಯಾಂಪ್ ಹಾಕೊಂಡು ಸುಮ್ಮನೆ ಕೂತಿದ್ದ. ನಾವು ಅವ್ರ ಜೊತೆ ಹೋಗಿ ಕಂಪ್ನಿ ಕೊಟ್ಟು. ಎಷ್ಟು ಕಿಲೋಮೀಟರ್ಸ್ ಅಂತ? ಇನ್ನ 95 ಕಿಲೋಮೀಟರ್ ಐತೆ ತಿರುಪತಿಗೆ. ಗಾಡಿ ಓಡಿಸ್ರ ಅಂದ್ರೆ ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದೀರಾ? ನೋಡ್ರ ಫಸ್ಟ್. ಬೆಳಗಿನ ಜಾವ 3 ಗಂಟೆ, ಸಿಕ್ಕಾಪಟ್ಟೆ ಚಳಿ ಗುರು. ನನ್ನ ಸ್ವಂತ ಸಲಗದವರು ಸ್ಟೆಪ್ ಹಾಕಿದ್ರೆ ಮೈಕಲ್ ಜಕ್ಷನ್ನೇ ಫಿದಾ ಬಿಡಬೇಕು. ಇದ್ಯಾ ಸನ್ರೈಸ್ ಹೈದರಾಬಾದ್. ಹಾಯ್ ಗಾಯ್ಸ್, ನನ್ನ ಸ್ವಂತ ಸಲಗೆ ಸನ್ರೈಸ್ ಬಗ್ಗೆ ಏನೂ ಗೊತ್ತಿಲ್ಲ ಅನ್ಕೊತೀನಿ. ಇದು ಯಾವ ಸನ್ರೈಸು ಅಂತ ಅವನೇ. ಬಟ್ ಈ ಸನ್ರೈಸ್ ನೋಡೋಕ್ಕೆ ಅಂತಲೇ ನಾನು ಸಿಕ್ಕಾಪಟ್ಟೆ ಹಿಲ್ಸು ಟ್ರಿಪ್ಪು ಬೇಜಾನ್ ಕಡೆ ಹೋಗಿದ್ದೀನಿ. ನಮ್ಮ ಟೀಮ್ ಎಲ್ಲ ರೆಡಿ. ಬೆಟ್ಟ ಹತ್ಬೇಕು ಇವಾಗ. ಬೆಟ್ಟ ನೋಡ್ರಿ ಇಲ್ಲೇ ಐತೆ. ನಮ್ಮ ಆನಂದ್ ಅವರು ಮ್ಯಾಪ್ ಹಾಕೊಂಡು ಮ್ಯಾಪ್ ನೋಡ್ಕೊಂಡು ಹೊರಟೋದ್ರು. ಮ್ಯಾಪ್ ಇಲ್ದಿರಂಗೆ ನಾವೇ ಬೆಟ್ಟದ ಹತ್ರ ಹೊರಟೋದ್ವಿ. ನಡ್ಕೊಂಡು ಹೋಗೋರು ನೋಡ್ರಿ ಇಲ್ಲೇ ಲೆಫ್ಟ್ ಸೈಡಾಗ ಐತೆ, ನಡದಾರಿ ಅಂತಾರೆ. ನಾವು ಬೈಕಲ್ಲೆಲ್ಲ ಹೋಗೋದು, ನಮ್ದು ಒಂಚೂರು ಮುಂದೆ ಐತೆ ನೋಡ್ರಿ. ಇದೇ ಬೆಟ್ಟ, ತಿರುಪತಿ ಬೆಟ್ಟ, ತಿರುಮಲ. ಬೆಟ್ಟದ ಹತ್ರ ಹೋಗಿ ಫೋಟೋ ಶೂಟ್ ಮಾಡೋವಾಗ ಆನಂದ್ ಅವ್ರು ಬಂದರು. ಹಂಗೆ ಹೋಗಿ ಟಿಫನ್ ಮಾಡೋಣ ಅಂತ ಟಿಫನ್ ಮಾಡಿದ್ವಿ ಅಲ್ಲೇ. ತಿಂದಿದಾತ ಬೆಟ್ಟ ಹತ್ತನ ಅಂತ ಗೇಟ್ ಮುಂದೆ ಹೋದರೆ ಗರುಡ ವಿಗ್ರಹ ಇತ್ತು. ಅದನ್ನು ನೋಡೋಣ ಅಂತ ಒಬ್ಬನೇ ಸುಮ್ಮನೆ ಹೋದೆ. ಅಕ್ಕಡೆ ಮುಂದಪ್ಪೆ
నేను ఇది అదేరా వచ్చేది మనము పోయేది ఇట్లా వచ్చేది ఇప్పుడు పద్మనాథ స్వామి ఎట్లా ఆ టెంపుల్ అట్లే సేమ్. DLA ಮಾಡ್ಗೆಲ್ದ ರೆಕಾರ್ಡ್ ಮಾಡೋಂಗಿಲ್ಲ. ಏ DLA ಕೇಳಿಲ್ಲ. ಇಲ್ಲೇ ಈ ಪಾರ್ಟಿ ರಶ್ ಮ್ಯಾಲೆ ಮ್ಯಾಲೆ ಬಗಾಲೆ ಮಾಪೆ ಈ ಜನಗಳಿಗೆ ಅವ್ರು ಹೆಂಗೆ ಚೆಕ್ ಮಾಡ್ಬೇಕು ಪಾಪ. ಆಲ್ಮೋಸ್ಟ್ ಮೇಲ್ಗಡೆ ಬಂದ್ವಿ. ಬೆಟ್ಟದ ಮೇಲ್ಗಡೆ ಮೇನ್ ಸರ್ಕಲ್ ಇದೆ. ವೆಂಕಟಾದ್ರಿ ನಿಲಯಂ ಇದೇ ಬಿಲ್ಡಿಂಗಾಗಿ ಲಾಕರ್ ತಗೊಂಡ್ವಿ. ಲಾಕರಲ್ಲಿ ಬ್ಯಾಗು ಹೆಲ್ಮೆಟು ಎಲ್ಲ ಇಲ್ಲೇ ಇಟ್ಟು ಇವಾಗ ಸ್ನಾನ ಮಾಡಬೇಕು ಅಂದ್ಬಿಟ್ಟು ಒಂದು ಜೊತೆ ಮಾತ್ರ ಒಂದು ಬ್ಯಾಗಲ್ಲಿ ಎತ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ಟೈಮ್ ಇಲ್ಲ ನಮಗೆ, ಬೇಗ ಸ್ನಾನ ಮುಗಿಸ್ಕೊಂಡು ಹಂಗೆ ದರ್ಶನಕ್ಕೆ ಹೋಗ್ಬೇಕು. ಇವಾಗೆ 11 ಗಂಟೆ ಆಯಿತು. ನೋಡಿ ಫ್ರೆಂಡ್, ಫೈನಲಿ ನಾವು ತಿರುಪತಿಗೆ ಬಂದ್ವಿ. ತಿರುಪತಿಗೆ ಬಂದು ಬ್ಯಾಗ್ ಎಲ್ಲ ಲಾಕರಲ್ಲಿ ಇಟ್ಟು ಇವಾಗ ಸ್ನಾನ ಮಾಡೋಕ್ಕೆ ಅಂತ ಕಲ್ಯಾಣಿಗೆ ಬಂದಿದ್ದೀವಿ. ಸ್ನಾನ ಮಾಡಿ ತಿರುಪತಿ ದರ್ಶನಕ್ಕೆ ಹೋಗ್ತೀವಿ. ದರ್ಶನಕ್ಕೆ ಹೋಗೋಣ ಅಂದರೆ ಇವ್ರು ಫೋಟೋಶೂಟ್ ಅಂತವ್ರೆ. ಸಂತು ರಜನಿ ಸ್ಟೈಲ್ ಮಾಡ್ತಾ ಇದ್ರೆ ನನಗೆ ಸೊಂಟದಲ್ಲಿ ಪಂಚನೆ ನಿಲ್ತಾ ಇಲ್ಲ. ಒಂದೂವರೆಗೆ ದರ್ಶನಕ್ಕಂತ ಹೋಗಿ ನಿಂತ್ಕೊಂಡ್ರೆ ಸಿಕ್ಕಾಪಟ್ಟೆ ರಶ್. ಮಧ್ಯರಾತ್ರಿ 1:30 ಬಂದಿದ್ದೀವಿ ಆಚೆ. ಹಂಗೆ ಹೋಗಿ ರೂಮಾಗಿ ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ಪಾಪ ವಿನಾಶ ಮೇಲ್ಗಡೆ ಏನೇನೋ ಪ್ಲೇಸ್ಗಳೆಲ್ಲ ಇದಾವಂತೆ, ಎಲ್ಲ ನೋಡೋಣ ಅಂತ ಹೋಗ್ತಿದ್ದೀವಿ. ತಿರುಪತಿಯ ದೊಡ್ಡ ಡ್ಯಾಮ್ ಇದೆ. ಇದ್ರ ಪಕ್ಕದಲ್ಲೇ ಪಾಪ ವಿನಾಶ ನೋಡ್ರಿ. ಇಲ್ಲಿ ಸ್ನಾನ ಮಾಡಿದ್ರೆ ನಾವು ಮಾಡಿರೋ ಎಲ್ಲ ಪಾಪಗಳು ಹೊರಟೋಗುತ್ತಂತೆ. ಅಣ್ಣ, ಪಾಪ ವಿನಾಶಿ ಮುಗಿಸ್ಕೊಂಡು ಇವಾಗ ಎಲ್ಲಿಗೆ ಬಂದಿದ್ದೀವಿ ನಾವು? ಪಾಪ ವಿನಾಶಿ ಮುಗಿಸ್ಕೊಂಡು ಪಾತಾಳ ಗಂಗೆಗೆ ಬಂದಿದ್ದೀವಿ ಫ್ರೆಂಡ್ಸ್. ಪಾತಾಳ ಗಂಗೆ ಮುಗಿಸ್ಕೊಂಡು ಜಾಪಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇನ್ನೊಂದು ಸ್ವಲ್ಪ ಮೇಲೆ ಬಂದರೆ ಇದೆ ನೋಡಪ್ಪಿ. ಸಂತು ಎಷ್ಟು ಕಷ್ಟಪಡ್ತಾವನೆ ಪಾಪ, ಹೆವಿ ಕಷ್ಟಪಡ್ತಾವನೆ. ತಿರುಪತಿಗೆ ಬರೋರು ಈ ಚಾಪಲ್ಲಿ ಆಂಜನೇಯ ದೇವಸ್ಥಾನ ಮಾತ್ರ ಮಿಸ್ಸೇ ಮಾಡಕ್ಕೆ ಹೋಗ್ಬೇಡ್ರಿ, ಸಖತ್ತಾಗೈತೆ. ಇಷ್ಟು ನೋಡೋಕ್ಕೆ ಮಧ್ಯಾಹ್ನ ಆಗೈತೆ. ನಾವೆಲ್ಲ ಒಂದೊಂದು ದಾರ ಕೈ ಕಟ್ಕೊಂಡು ಮನೆಗೆ ಏನು ಬೇಕೋ ಅದು ಪ್ರಸಾದ ತಗೊಂಡು ಇನ್ನು ಬೆಟ್ಟ ಇಳಿಬೇಕಷ್ಟೆ. ಪ್ರಪಂಚದಲ್ಲಿ ಬೇರೆ ಕಡೆ ಅದೆಲ್ಲೂ ಏನಾಗುತ್ತಿಲ್ಲ, ಬಟ್ ಈ ದೇವಸ್ಥಾನದಾಗೆ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ದೇವ್ರ ದರ್ಶನ ಪಡೆಯೋದಕ್ಕೆ. ಅಂತ ಇದ್ದಂಗೆ 7 ಬೆಟ್ಟ ಹತ್ತಬೇಕಾಗುತ್ತೆ. ಆ ಟೈಮಲ್ಲೇ ನಮ್ಮ ಆ್ಯಟಿಟ್ಯೂಡು, ಟೈಮು, ಬೇಜಾರು, ಈಗೋ ಎಲ್ಲ ಹೊರಟೋಗುತ್ತೆ. ಆಮೇಲೆ ಮೇಲೆ ಹೋಗಿದ ತಕ್ಷಣ 3 ನಾಮ ಮಸ್ತಾಗಿ ಎಳೀತಾರೆ. ಎಲ್ಲ ಆತ ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ರೆ ಆ ಕ್ಯೂ ಅಲ್ಲಿ ಗೋವಿಂದ ಒಂದು ಸೌಂಡ್ ಬಿಟ್ಟರೆ ಮೊಬೈಲು ಕಿತ್ಕೊಂಡ್ಬಿಡ್ತಾರೆ. ಅಲ್ಲೇ ನಾವೆಲ್ಲ ಸ್ವಿಚ್ ಆಫ್ ಆಗಿಬಿಡ್ಬೇಕು, ನಿದ್ದೆ ಕೆಡಬೇಕಾಗುತ್ತೆ ಸಿಕ್ಕಾಪಟ್ಟೆ. ಒಂದು 5 hours 8 hours ಈ ಥರ ಗುಡನಾಗೆ ಇರಬೇಕಾಗುತ್ತೆ. ಎಲ್ಲ ಮುಗಿಸ್ಕೊಂಡು ಆ ಅಪ್ಪನ ದರ್ಶನ ಮಾಡ್ತೀವ,
ನಾವು ಏನಕ್ಕೆ ಅಲ್ಲಿಗೆ ಹೋದ್ವಿ ಅನ್ನೋದೇ ಮರ್ತೋಗಿರ್ತೀವಿ ಅಷ್ಟೊತ್ತಿಗೆ ಅಯ್ಯಪ್ಪನ ಏನು ಕೇಳೋಣ ಅನ್ನೋದೇ ಮೈಡಿಗೆ ಬರೋಲ್ಲ ಫಸ್ಟ್ ಆಫ್ ಆಲ್. ಯಾಕಪ್ಪ ಇನ್ನು ಯಾವತ್ತೂ ಬರಲೇಬಾರ್ದು ಅನ್ನೋ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಆದರೆ ಒಂದು ಕಿತ ಲಾಡು ಚಿಕ್ಕದ ಒಂದು ಟೇಸ್ಟ್ ನೋಡಿಬಿಟ್ರೆ ಅಪ್ಪ ಮತ್ತೆ ಯಾವಾಗಪ್ಪ ಬಂದ್ಬಿಡೋಣ ಈ ದೇವಸ್ಥಾನಕ್ಕೆ. ನೋಡಿ ಫ್ರೆಂಡ್ಸ್, ಇದು ತಿರುಪತಿ ಝೂ. ಮಾತಕ್ಕೆ ಮುಂಚೆ ನಮ್ಮ ಆನಂದ ಎಲ್ಲಾದ್ರೂ ಏನೋ ಒಂದು ತಗೊಳಕ್ ತಿಂತಾಡ್ತಾನೆ. మంత్రాల పకిరు చెప్పే మాయ మంత్రం కథ కదే చంటోళ్లను భయపెట్టే భూచోడి కథ కదే తాత ముత్తాతమ్మల భూతాల కథ కదే విక్రమాదిత్యుడు చెప్పిన వేదాళుడి కథ కదే దీపము నుండి బియ్యం వచ్చే అల్లా బుద్ధి. ಸಫಾರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹಾಯ್. ಸಿಂಹ ನೋಡಿದ್ವಿ, ಪಾಸ್ ಮಾಡಿತ್ತು. ಹುಲಿ ನೋಡಿದ್ವಿ, ವೈಟ್ ಹುಲಿ ಓಡಾಡ್ತಾ ಇತ್ತು. ನೀರಲ್ಲೇ ನೋಡಿದ್ರೆ ಗಲೀಜ್ ತಿನ್ಕೊಂಡು ಮಲ್ಕೊಂಡ್ಬಿಟ್ಟೈತೆ ಒಳಗಡೆ. ಸ್ಲೀಪ್ ಚೇಂಜ್ ಮಾಡ್ಬಿಟ್ಟಾರೆ ಸರ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ನಾವು ಬಂದಿದ್ದೆಲ್ಲ ಟೆಂಪಲ್ಗೆ ಬಂದಿದ್ದೆಲ್ಲ ಆಯಿತು. ರಿಟರ್ನ್ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದೀವಿ. ಮತ್ತೆ ನಾವು ನಮ್ಮ ಗೂಡಿಗೆ ಸೇರ್ಕೊತಾ ಇದ್ದೀವಿ. ಗುಣಾಣ ಹೇಳು.